ಇಲ್ಲ ಅನ್ನೋದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಲ್ಲಿ. ಸರಿ, ಕಾನೂನು ಮುಂದೆ ಎಲ್ಲರೂ ಬೇಕು, ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಅಲ್ಲಿ ಕಾನೂನಿಗೆ ತಲೆ ಬಾಗ್ಲೇಬೇಕು. ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ. ಈಗ ಖಂಡಿತ ನಮ್ಗೆ ಅವ್ರು ಎಲ್ಲಿ ಒಂದ್ ಕಡೆ ಹಿನ್ನಡೆ ಆಯ್ತು ಅಂತಂದ್ರೆ, ವಕೀಲರುಗಳ ಬಗ್ಗೆ ಅನುಮಾನ ಪಡೋವಂಥದ್ದು, ಮತ್ತೆ ನ್ಯಾಯಾಲಯದ ಬಗ್ಗೆ ಅನುಮಾನ ಪಡೋವಂಥದ್ದು, ಕಳವಳ ಪಡೋವಂಥದ್ದು, ಇಂಥ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯಿತು. ಅದು ಮಾಡಬಾರ್ದಾಗಿತ್ತು. ಅವರು ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು. ಆ ತೀರ್ಪು ಏನು ಕೆಲಸ ಮಾಡ್ಬೇಕನ್ನೋದನ್ನ ಇವ್ರಿಗೆ ಗೊತ್ತಿರೋ ವಿಚಾರಗಳನ್ನ ವಕೀಲರಿಗೆ ಹೇಳ್ಬೇಕಲ್ಲ. ಸೊ ಅದು ಎಲ್ಲ ಒಂದ್ ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಇವ್ರು ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಪ್ರತ್ಯೇಕವಾಗಿ ಇನ್ನು ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಅಂತ. ಬಟ್ ಆದ್ರೆ ಇದು ಈ ಪ್ರಕರಣ ಬಹಳ ವಿಶೇಷವಾಗಿತ್ತು. ಒಬ್ಬ ಮುಗ್ಧ ಹೆಣ್ಣುಮಗಳು, ಮತ್ತೆ ಮನೆ ಕೆಲಸದ ಆಕೆ, ಯಾವುದೇ ಅಧಿಕಾರ, ಹಣ ಇಲ್ಲ, ಮತ್ತೆ ಕುಟುಂಬದ ಬ್ಯಾಕ್ಗ್ರೌಂಡ್ ಇಲ್ಲ, ಒಂದು ಕಡು ಬಡ ಕುಟುಂಬದ ಹೆಣ್ಣುಮಗಳಾಗಿರೋದ್ರಿಂದ ಇದರಲ್ಲಿ ನಿಜವಾಗಿ ಅವಳ ಮೇಲೆ ಆ ಥರ ಅತ್ಯಾಚಾರ ಆಗಿದೆ, ಅವಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗ್ಬೇಕಂತ ನಾವು ಕೂಡ ದೇವರಲ್ಲಿ ಕೇಳ್ಕೊಳ್ತೀವಿ. ಹಾಗಾಗಿ ನಿಜವಾದ ಸಂತ್ರಸ್ತೆ ಆಗಿರೋದ್ರಿಂದ ಇದು ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಆಗಿದೆ.